ನ್ಯೂಸ್ ನಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಂದ್ರಳ್ಳಿ ಗ್ರಾಮದಲ್ಲಿ ಮೂಲ ಸೌಲಭ್ಯ ಮರೀಚಿಕೆಯಾಗಿದೆ. ಈ ಗ್ರಾಮದಲ್ಲಿ ಮೂಲ ಸೌಲಭ್ಯದ್ದೇ ದೊಡ್ಡ ಸಮಸ್ಯೆಯಾಗಿ ನಿಂತುಬಿಟ್ಟಿದೆ. ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಬಂದ್ರಳ್ಳಿ. ಹದ್ದು ಮೀರಿ ಅಧಿಕಾರ ಚಲಾಯಿಸ್ತಾ ಇದ್ದಾರಂತೆ ಅಧಿಕಾರಿಗಳು. ಡಿಜಿಟಲ್ ಗ್ರಂಥಾಲಯದಲ್ಲಿ ಅಂಬೇಡ್ಕರ್ ಫೋಟೋಗೆ ಅಪಮಾನ ಮಾಡಲಾಗಿದೆಯಂತೆ. ಹರಿದ ಭಾವಚಿತ್ರ ಹಾಕಿ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿ ನೋಡಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಹರಿದ ಫೋಟೋ ತೆರವು ಮಾಡಿ ಹೊಸ ಫೋಟೋ ಅಳವಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿ ಹಾಗೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಇದೀಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಂದ್ರಳ್ಳಿ ಗ್ರಾಮದಲ್ಲಿ ಮೂಲ ಸೌಕರ್ಯ ಮರೀಚಿಕೆಯಾಗಿದೆ. ಈ ಗ್ರಾಮದಲ್ಲಿ ಮೂಲ ಸೌಲಭ್ಯದ್ದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಈ ಬಂದ್ರಳ್ಳಿ. ಹದ್ದು ಮೀರಿ ಅಧಿಕಾರ ಚಲಾಯಿಸುತ್ತಿದ್ದಾರಂತೆ ಇಲ್ಲಿನ ಅಧಿಕಾರಿಗಳು. ಡಿಜಿಟಲ್ ಗ್ರಂಥಾಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರಂತೆ. ಹರಿದ ಭಾವಚಿತ್ರ ಹಾಕಿ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳಲ್ಲಿ ಈ ವಿಚಾರ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಜೊತೆಗೆ ಹರಿದ ಫೋಟೋವನ್ನ ತೆರವು ಮಾಡಿ ಹೊಸದೊಂದು ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿ ಮತ್ತು ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಂದ್ರಳ್ಳಿ ಗ್ರಾಮದಲ್ಲಿ ಮೂಲ ಸೌಲಭ್ಯ ಮರೀಚಿಕೆಯಾಗಿದ್ದು, ಗ್ರಾಮದಲ್ಲಿ ಮೂಲ ಸೌಕರ್ಯವಿಲ್ಲದೆ ದೊಡ್ಡ ಸಮಸ್ಯೆಯಾಗಿದೆ. ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಈ ಒಂದು ಬಂದ್ರಳ್ಳಿ ಗ್ರಾಮ. ಹದ್ದು ಮೀರಿ ನಡೀತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ಡಿಜಿಟಲ್ ಗ್ರಂಥಾಲಯದಲ್ಲಿ ಅಂಬೇಡ್ಕರ್ ಫೋಟೋಗೆ ಅಪಮಾನ ಮಾಡಿದ್ದಾರಂತೆ. ಹರಿದ ಭಾವಚಿತ್ರ ಹಾಕಿ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಲಾಗಿದೆಯಂತೆ. ಮಾಧ್ಯಮಗಳಲ್ಲಿ ಸುದ್ದಿ ನೋಡಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಹರಿದ ಫೋಟೋ ತೆರವು ಮಾಡಿ ಹೊಸ ಫೋಟೋ ಅಳವಡಿಕೆ ಮಾಡಲಾಗಿದೆ. ಜನಪ್ರತಿನಿಧಿ ಹಾಗೆ ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿನ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದ್ದೇ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಲ್ಲಿನ ಅಧಿಕಾರಿಗಳು ಹದ್ದು ಮೀರಿ ವರ್ತಿಸ್ತಾ ಇದ್ದಾರೆ. ಡಿಜಿಟಲ್ ಗ್ರಂಥಾಲಯದಲ್ಲಿ ಅಂಬೇಡ್ಕರ್ ಫೋಟೋಗೂ ಅಪಮಾನ ಮಾಡಲಾಗಿದೆ. ಹರಿದ ಭಾವಚಿತ್ರವನ್ನ ಸಂವಿಧಾನ ಶಿಲ್ಪಿ ಭಾವಚಿತ್ರವನ್ನ ಹಾಕಿದ್ದಾರಂತೆ. ಹರಿದ ಭಾವಚಿತ್ರ ಹಾಕಿ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಲಾಗಿದೆಯಂತೆ. ಈ ಒಂದು ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದ್ದಂತೆ ಪೊಲೀಸರು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹರಿದ ಫೋಟೋವನ್ನ ತೆರವು ಮಾಡಿ ಹೊಸ ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಈ ಒಂದು ವಿಷಯಕ್ಕೆ ಖಂಡನೀಯ ವ್ಯಕ್ತಪಡಿಸಿದ್ದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಂಚೇನಹಳ್ಳಿ ಹೊಸ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂದ್ರಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಮೂಲಭೂತ ಸೌಕರ್ಯಗಳ ಕೊರತೆ ಪ್ರಶ್ನಿಸಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಎದುರೇ ಇದೀಗ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಗೌಡಗೆರೆ ಗ್ರಾಮ ಪಂಚಾಯಿತಿಯ ಬಂದ್ರಳ್ಳಿಯ ಡಿಜಿಟಲ್ ಲೈಬ್ರರಿಯಲ್ಲಿ ಈ ಒಂದು ಸಂವಿಧಾನ ಶಿಲ್ಪಿಯ ಹರಿದ ಭಾವಚಿತ್ರ ಹಾಕಿರುವುದು ಅಧಿಕಾರಿಗಳ ದುರ್ವರ್ತನೆ ಆಗಿದೆ. ದಲಿತರ ಮೂಲಭೂತ ಸಮಸ್ಯೆಗಳಿಗೆ ಮತ್ತು ಅವರ ಪ್ರತಿಭಟನೆಗೆ ಕಿಮ್ಮತ್ತು ನೀಡದೆ ದೌಲತ್ ತೋರಿಸ್ತಾ ಇದ್ದಾರಂತೆ ಅಧಿಕಾರಿಗಳು. ಪ್ರತಿಭಟನಾಕಾರರು ಗ್ರಾಮೀಣ ಪಂಚಾಯಿತಿ ಹಾಗೂ ರಾಜ್ಯ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಲು ಪ್ರತಿಭಟನಾಕಾರರು ಸಜ್ಜಾಗಿದ್ದಾರೆ. ಮನವಿ ಪತ್ರ ಸ್ವೀಕರಿಸಲು ಅಧಿಕಾರಿಗಳು ಬಾರದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಣ್ಣಗಲ ಹಳೆದನ್ನು ತಗೊಳ್ತೀರಾ ಸರ್ ಫೋಟೋ?
ಜಿಲ್ಲಾ ನೀವು ಒಂದು ಸ್ವಲ್ಪ ಮುಂದೆ ಬನ್ನಿ. ಸಂವಿಧಾನ ವಿರೋಧಿ ಪಿಡಿಒಗೆ ಹೇಳಿ ಧಿಕ್ಕಾರ. ಜೈ ಭೀಮ್, ಜೈ ಭೀಮ್. ಹೋರಾಟಕ್ಕೆ ಬಾಬಾ ಸಾಹೇಬ್ ಪಿಡಿಒ ಲೋಕೇಶ್ಗೆ ಬೇಕೇ ಬೇಕು, ಬೇಕೇ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವ್ರು ಬರೋರ್ಗೆ ಅವ್ನು ಬರಲ್ಲ, ಅದು ಸಾಯಲ್ಲ. ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಅಟ್ಟಹಾಸಕ್ಕೆ ಹೇಳಿ ಧಿಕ್ಕಾರ, ದಲಿತ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ, ಜನ ವಿರೋಧಿತನಕ್ಕೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಪಿಡಿಒ ಲೋಕೇಶ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ವಿರೋಧಿ ಪಿಡಿಒಗೆ ಬೇಕೇ ಬೇಕು, ಬೇಕೇ ಬೇಕು. ತೊಲಗಲಿ, ತೊಲಗಲಿ. ಹಳೆ ತಗೊಂತೀರಾ? ಗುರ್ತಿಡ್ಕೊಂಡು ಮದ್ದೆ ಕೊಡಿರಿ. ಬೆಂಡಗಲ ಹಳೆದನ್ನು ತಗೊಳ್ತೀರಾ ಸರ್? ಫೋಟೋ ಜಿಲ್ಲಾ ಮಳೆ ಸುತ್ತಲ ಹಳೆ ತಗೊಂತೀರಾ? ಗುರ್ತಿಡ್ಕೊಂಡು ಮದ್ದೆ ಕೊಡಿರಿ. ಬೆಂಡಗಲ ಹಳೆದನ್ನು ತಗೊಳ್ತೀರಾ ಸರ್? ಫೋಟೋ ಜಿಲ್ಲಾ ಮಳೆ ಸುತ್ತಲ
ಗುರ್ತಿಟ್ಕೊಂಡು ಮಧ್ಯೆ ಕೊಡಿರಿ. ಬೆಂಡಗಲ ಹಳೆದನ್ನು ತಗೊಂತೀರಾ ಸರ್ ಫೋಟೋ? ಹಳೆ ತಗೊಂತೀರಾ? ಗುರ್ತಿಟ್ಕೊಂಡು ಮಧ್ಯೆ ಕೊಡಿರಿ. ಅಧಿಕಾರಿಗಳ ದುರ್ವರ್ತನೆಯಾಗಿದೆ. ಇನ್ನು ದಲಿತರ ಮೂಲಭೂತ ಸಮಸ್ಯೆಗಳಿಗೆ ಮತ್ತು ಅವರ ಪ್ರತಿಭಟನೆಗಳಿಗೆ ಕಿಮ್ಮತ್ತು ನೀಡದೆ ದೌಲತ್ ತೋರಿಸ್ತಾ ಇದ್ದಾರಂತೆ ಇಲ್ಲಿನ ಅಧಿಕಾರಿಗಳು. ಪ್ರತಿಭಟನಾಕಾರರು ಗ್ರಾಮ ಪಂಚಾಯಿತಿ ಹಾಗೂ ರಾಜ್ಯ ಇಲಾಖೆಗೆ ಅರ್ಜಿ ಸಲ್ಲಿಸಲು ಪ್ರತಿಭಟನಾಕಾರರು ಸಜ್ಜಾಗಿದ್ದು, ಮನವಿ ಪತ್ರವನ್ನ ಕೂಡ ಯಾವುದೇ ಅಧಿಕಾರಿಗಳು ತೆಗೆದುಕೊಳ್ತಾ ಇಲ್ಲ. ಒಂದು ಅಧಿಕಾರಿ ಸ್ವೀಕರಿಸ್ತಾ ಇಲ್ಲ, ಪತ್ರಗಳನ್ನ ಸ್ವೀಕರಿಸ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಇದೀಗ ಗ್ರಾಮ ಪಂಚಾಯಿತಿಯ ಒಂದು ಗ್ರಾಮಸ್ಥರೇನಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಡಗಲ ಹಳೆದನ್ನು ತಗೊಂತೀರಾ ಸರ್ ಫೋಟೋ? ಹಳೆ ತಗೊಂತೀರಾ? ಗುರ್ತಿಟ್ಕೊಂಡು ಮಧ್ಯೆ ಕೊಡಿರಿ. ಬೆಂಡಗಲ ಬಂದ್ರಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮದಲ್ಲಿ ಮೂಲ ಸೌಲಭ್ಯದ್ದೇ ದೊಡ್ಡ ಸಮಸ್ಯೆಯಾಗಿದೆ. ಗೌಡಗೆರೆ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಬಂದ್ರಳ್ಳಿ ಗ್ರಾಮ. ಹದ್ದು ಮೀರಿ ವರ್ತಿಸ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ಡಿಜಿಟಲ್ ಗ್ರಂಥಾಲಯದಲ್ಲಿ ಅಂಬೇಡ್ಕರ್ ಫೋಟೋಗೆ ಅಪಮಾನ ಮಾಡಲಾಗಿದೆಯಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ವರದಿಗಾರ ನಾರಾಯಣ ಸ್ವಾಮಿ. ಎಸ್ ನಾರಾಯಣ ಸ್ವಾಮಿ ಅವರೇ, ಕೇಳಿಸ್ತಿದೆ ಅಲ್ವಾ ನನ್ನ ಧ್ವನಿ ನಿಮ್ಗೆ? ಗ್ರಂಥಾಲಯದಲ್ಲಿ ಡಿಜಿಟಲ್ ಗ್ರಂಥಾಲಯದಲ್ಲಿ ಅಂಬೇಡ್ಕರ್ ಅವರ ಫೋಟೋಗೆ ಅಪಮಾನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಾದ್ರೆ? ಎಸ್ ಗಂಗಾ ಜದವರೇ, ಈಗ ಏನು ಮೂಲಭೂತ ಸೌಕರ್ಯಗಳ
ಕೊರತೆ ಉಂಟಾಗಿ ಅವರು ಗ್ರಾಮ ಪಂಚಾಯತಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಮತ್ತೆ ಗ್ರಾಮ ಪಂಚಾಯತಿ PDO ಅಮಾನತು ಮಾಡ್ಬೇಕಂತ ಏನು ಪ್ರತಿಭಟನೆಗೆ ನಿರತರಾಗಿರ್ತಕ್ಕಂತ ಒಂದು ಪ್ರತಿಭಟನಾಕಾರರು ಅಲ್ಲಿ ಡಿಜಿಟಲ್ ಗ್ರಂಥಾಲಯವು ಅವರ ಒಂದು ಸುಪರ್ದಿಯಲ್ಲಿ ನಡೀತಾ ಇದೆ. ಅಲ್ಲಿ ಹೋಗಿ ನೋಡಿದಾಗ ಏನು ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಕ್ಕೆ ಸಮಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನ ಅದು ಒಂದು ಹರದ ಕ್ಯಾಲೆಂಡರ್ನ ಹಾಕೊಂಡು ಅದಕ್ಕೆ ತೇಪೆಗಳು ಹಾಕಿ ಅವಮಾನ ಮಾಡಿರುವಂತ ಘಟನೆ ನಡೆದಿದೆ. ಇದು PDO ಅವರ ಒಂದು ಗಮನಕ್ಕೆ ಏನು ಗ್ರಂಥಪಾಲಕರಾಗಿರ್ತಕ್ಕಂಥವ್ರು ಸುಮಾರು 4 ತಿಂಗಳ ಹಿಂದೆನೆ ಕೊಟ್ಟಿದ್ರು ಮೀನಮೇಷ ಎಣಿಸ್ತಾ ಇದ್ದಾರೆ. ಇದರ ಒಂದು ಸಂಬಂಧ ಅವರ ಒಂದು ಅಧಿಕಾರದ ದರ್ಪದಿಂದ ಏನು ಅಸ್ಪೃಶ್ಯತೆ ಮತ್ತೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಅವ್ರು ನಡೆದುಕೊಂಡಿದ್ದಾರೆ ಅಂತ ಅಂದ್ಬಿಟ್ಟಂತ ಪ್ರತಿಭಟನಾಕಾರರು ದೂರನ್ನು ಸಹ ಸಲ್ಲಿಸಿರ್ತಾರೆ. ಸಂಬಂಧಪಟ್ಟಂತ ಏನು ಮಂಚನಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮೂರ್ತಿ ಅವ್ರಿಗೂ ಲಿಖಿತ ರೂಪದಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಮತ್ತೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಾದ SP ಅವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ ತಕ್ಷಣ ನಂತರ ಅವತ್ತು ಸಂಜೆನೆ ಮತ್ತೆ ಆ ಬದಲಾವಣೆ ಮಾಡಿದ್ದಾರೆ. ಫೋಟೋವನ್ನು ತಂದು ಅಲ್ಲಿ ಹಾಕಿ ಒಂದು ಮಾನವೀಯತೆಯನ್ನ ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇದರ ಸಂಬಂಧ ಅವರು ಯಾರು ಅಪಮಾನ ಮಾಡಿದಾರೋ ಆ ಒಬ್ಬ ಅಧಿಕಾರಿಯು ಅಲ್ಲಿ ಪ್ರತಿಭಟನಾ ಸ್ಥಳಕ್ಕೂ ಇರ್ಲಿಲ್ಲ, ಗೈರು ಹಾಜರಾಗಿದ್ರು. ಜೊತೆಗೆ ಅವರು ತಲೆಮರೆಸ್ಕೊಂಡಿದ್ದಾರೆ. ಮತ್ತೆ ಅವ್ರನ್ನ ಬಂಧಿಸಬೇಕು ಅಂತಲೂ ಪ್ರತಿಭಟನಾಕಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದಲಿತರು ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಮನವಿಯ ಪತ್ರವನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಧಿಕಾರಿಗಳು ಅಂತ? ಎಸ್ ಗಂಗಾ, ಇದು ಏನಂದ್ರೆ 2008 ಆಗಿರ್ತಕ್ಕಂತ ಅದೇ ಗ್ರಾಮದ ವಾಸಿಯಾಗಿರುವಂತಹ ನಾರಾಯಣಪ್ಪನವರು ಸುಮಾರು ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಕೊಡಿ ಅಂತ ಅಂದ್ಬಿಟ್ಟಂತ ಬೇಡಿಕೆ ಇಟ್ಟಿದ್ರು. ಅವರ ಒಂದು ಮನವಿಯನ್ನು ತಿರಸ್ಕರಿಸಿದ ಕಾರಣವಾಗಿ ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟ್ ಮುಖಾಂತರವಾಗಿ ನಿರ್ದೇಶನ ತಗೊಂಡ್ ಬಂದಿದ್ರು ಸಹ ಜಿಲ್ಲಾಡಳಿತ ಮತ್ತು ಪಂಚಾಯತಿ ಆಡಳಿತಗಳು ಕ್ಯಾರೆ ಎನ್ನದೆ ಅವ್ರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಅಸ್ಪೃಶ್ಯರು ಅನ್ನೋದಕ್ಕ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಗಂಗಾ. ಸೊ ಅದರ ಒಂದು ಇದರಲ್ಲಿ SSD ಮತ್ತೆ RPI ಒಂದು ಮೊರೆ ಹೋದಾಗ ಅವರು ಪ್ರತಿಭಟನೆ ಮುಖಾಂತರವಾಗಿ ಈ ಒಂದು ಪಂಚಾಯತಿ ಆಡಳಿತಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸುವಂತ ಒಂದು ಕಾರ್ಯ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಹರಿದ ಭಾವಚಿತ್ರ ಹಾಕಿ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಿರುವಂತಹ ಘಟನೆ ಮಾಧ್ಯಮದಲ್ಲಿ ಸುದ್ದಿ ನೋಡ್ತಾ ಇದ್ದಂತೆ ಅಧಿಕಾರಿಗಳು ಪೊಲೀಸರು ಎಚ್ಚೆತ್ತು ಹರಿದ ಫೋಟೋವನ್ನ ತೆರವು ಮಾಡಿ ಹೊಸ ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ. ಜನಪ್ರತಿನಿಧಿ ಮತ್ತು ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಂಚೇನಹಳ್ಳಿ ಹೊಸ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂದ್ರಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಪ್ರಶ್ನಿಸಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆದಿದೆ. ಗೌಡಗೆರೆ ಪಂಚಾಯಿತಿಯ ಬಂದ್ರಳ್ಳಿಯ ಡಿಜಿಟಲ್ ಲೈಬ್ರರಿಯಲ್ಲಿ ಸಂವಿಧಾನ ಶಿಲ್ಪಿಯ ಹರಿದ ಫೋಟೋವನ್ನ ಹಾಕಿರುವುದು ಅಧಿಕಾರಿಗಳ ದುರ್ವರ್ತನೆ ಅಂತಾನೆ ಹೇಳಬಹುದು. ಅಧಿಕಾರಿಗಳು ದಲಿತರ ಮೂಲಭೂತ ಸಮಸ್ಯೆಗಳಿಗೆ ಅವರ ಪ್ರತಿಭಟನೆಗಳಿಗೆ ಕಿಮ್ಮತ್ತು ನೀಡದೆ ದೌಲತ್ತನ್ನ ತೋರಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರು ಗ್ರಾಮೀಣ ಪಂಚಾಯಿತಿ ರಾಜ್ಯ ಇಲಾಖೆಗೆ ಅರ್ಜಿ ಸಲ್ಲಿಸಲು ಸಜ್ಜಾಗಿದ್ದು ಮನವಿ ಪತ್ರ ಸ್ವೀಕರಿಸಲು ಯಾವುದೇ ಅಧಿಕಾರಿಗಳು ಬಾರದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಳೆದನ್ನು ತಗೊಂತೀರಾ ಸರ್ ಫೋಟೋ? ನೀವು ಒಂದ್ ಸ್ವಲ್ಪ ಮುಂದೆ ಬನ್ನಿ.
ವಿರೋಧಿ ಪಿಡಿಒಗೆ ಹೇಳಿ ಧಿಕ್ಕಾರ. ಬಂದ್ರಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ. ಈ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯತೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಈ ಒಂದು ಬಂದ್ರಹಳ್ಳಿ. ಇಲ್ಲಿರುವಂತಹ ಅಧಿಕಾರಿಗಳು ಹದ್ದು ಮೀರಿ ವರ್ತಿಸ್ತಾ ಇದ್ದಾರಂತೆ. ಡಿಜಿಟಲ್ ಗ್ರಂಥಾಲಯದಲ್ಲಿ ಅಂಬೇಡ್ಕರ್ ಫೋಟೋಗೆ ಅಪಮಾನ ಮಾಡಲಾಗಿದ್ದು, ಹರಿದ ಭಾವಚಿತ್ರ ಹಾಕಿ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಲಾಗಿದೆ. ಮಾಧ್ಯಮದಲ್ಲಿ ಸುದ್ದಿ ನೋಡಿ ಪೊಲೀಸರು ಎಚ್ಚೆತ್ತು ಹೊಸ ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಗ್ರಾಮಸ್ಥರು. ಎಸ್ ಹೇಳಿ ಸರ್, ಒಂದು ಗ್ರಾಮದಲ್ಲಿ ಆಗಿರುವಂತಹದ್ದು ನಾರಾಯಣಪ್ಪ ಅಂತ ಸ್ಥಳೀಯರು ಮಾತನಾಡಲಿದ್ದಾರೆ. ಸರ್, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನೀವು ನೀಡೋ ಮಾಹಿತಿ ಅಂದ್ರೆ? ಮೇಡಮ್, ಇದು ಒಂದು ದಲಿತ ಕಾಲೋನಿ, ಬಂದರಹಳ್ಳಿ ಗ್ರಾಮ ಅಂತ. ಈ ಗೌಡಗೆರೆ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಹೈಕೋರ್ಟ್ ಆದೇಶ ಇದ್ರೂ ಸಹ ಇವರು ಯಾವುದೇ ಮೂಲ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಸುಮ್ನೆ ಎಲ್ರಿಗೂನು ನಾವ್ ಎಷ್ಟೇ ಇದು ಲೆಟರ್ ಕೊಟ್ರು ಅವ್ರೇನ್ ಮಾಡ್ತಾರೆ ಅಂದ್ರೆ ಅದಕ್ಕೇನೋ ಒಂದು ಉತ್ತರ ಬರೀತಾರೆ, ಬಿಟ್ಬಿಡ್ತಾರೆ. ಸರಿಯಾದ ಮಾಹಿತಿ ಕೊಡಲ್ಲ, ಮತ್ತೆ ಏನು ಕ್ರಮ ಕೈಗೊಳ್ಳಲ್ಲ, ಯಾವುದೇ ಕ್ರಮ ಕೈಗೊಳ್ಳಲ್ಲ. ಆ ನಂತರ ಇಲ್ಲಿ ಪಿಡಿಒ ಇದ್ದಾರೆ, ಲೋಕೇಶ್ SM ಅಂತ. ಇವ್ರೇನ್ ಮಾಡ್ತಾರೆ, ಇವರು ಒಬ್ಬ ಗ್ರೇಡ್ 2 ಪಿಡಿಒ. ಸರ್ಕಾರದ ಆದೇಶದ ಪ್ರಕಾರ ಇವ್ರಿಗೆ ಪಿಡಿಒ ಪೋಸ್ಟ್ ಕೊಡೋದಕ್ಕೆ ಅರ್ಹರಲ್ಲ. ಆದ್ರೂ ಸಹ ಇಲ್ಲಿನ ಅಧಿಕಾರಿಗಳು ಅದ್ ಯಾವ ರೀತಿ ಇವರನ್ನ ಸುಮಾರು 6 ವರ್ಷಗಳಿಂದ ಇಟ್ಕೊಂಡು ಇಲ್ಲಿ ಅವ್ರಿಗಿಂತ ಸೀನಿಯರ್ಸ್ ಇದ್ರು ಸಹ ನಾವು ಪೋಸ್ಟ್ ಮಾಡ್ತೀರಾ, ಇವ್ರನ್ನೇ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಈ ಮನುಷ್ಯ ತುಂಬಾ ದಲಿತ ವಿರೋಧಿ, ಮತ್ತೆ ದಲಿತನ್ ಕಂಡ್ರೆ ಆಗಲ್ಲ. ಮತ್ತೆ ಅಲ್ಲಿನ ವಾಟರ್ ಮ್ಯಾನ್ ಅನ್ನ, ನೀರ್ ಸರಬರಾಜುದಾರನಿಲ್ಲ. ಮತ್ತೆ ನೀವು ಅಲ್ಲಿನ ಕ್ಲೀನ್ ಬಗ್ಗೆ ನೋಡಿದ್ರೆ ಇವರು ಅಧಿಕಾರಿಗಳೆಲ್ಲ ಬರ್ದಿದ್ದಾರೆ, ಎಲ್ಲಾ ಕ್ಲೀನ್ ಮಾಡಿದೀವಿ, ಬೀದಿ ದೀಪ ಕೊಟ್ಟಿದ್ದೀವಿ, ನೀರ್ ಕೊಟ್ಟಿದ್ದೀವಿ ಅಂತ. ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಈ ಪಿಡಿಒ ಮೇಲೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ವಿ. ಸುಮಾರು ಅಕ್ರಮಗಳಿದೆ. ಆ ಡಿಜಿಟಲ್ ಲೈಬ್ರರಿ ಅಂತ ನೆನ್ನೆ ಎಲ್ಲ ನೋಡ್ಬಿಟ್ಟು ಬಂದ್ರು ಎಲ್ರೂನು, ಈ ಮೀಡಿಯಾದವರು ಎಲ್ರೂನು. ಆದ್ರೆ ಆತನಿಗೆ ನೆನ್ನೆ ನೋಡಿ ನಮಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀವಿ ಅಂತ ಹೇಳಿದ ಮನುಷ್ಯ ಆಲ್ರೆಡಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಇವತ್ತು. ಇಂತ ಇವರು ತುಂಬಾ ದಲಿತರಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲಾ ದುಡ್ಡು, ವಿಪರೀತ ದುಡ್ಡು ದಲಿತರ ಬಗ್ಗೆ ತಗೊಳ್ತಾರೆ, ಖರ್ಚು ಮಾಡ್ತಾರೆ. STP SCP ಅಲ್ಲಿ ಯಾವುದೇ ಸೌಕರ್ಯಗಳಿಲ್ಲ ಊರಿಗೆ. ರಸ್ತೆ ಮಾಡ್ತಿದ್ದಾರೆ, 55 ಲಕ್ಷ ಕೊಟ್ಟು CC ರೋಡ್ ಮಾಡ್ತಿದ್ದಾರೆ ನಮ್ಮ ಮಾನ್ಯ ಸಂಸದರ ಪೀರಿಯಡ್ ಅಲ್ಲಿ. ಆದ್ರೆ ಇವರು ಇಕ್ಕೆಲಗಳಲ್ಲಿ ಮಣ್ಣು ಮತ್ತೆ ಸಮರ್ಪಕವಾಗಿ ರೋಡ್ ಮಾಡ್ತೀರಾ, ಯಾರಾದ್ರೂ ಆ ಕಡೆಯಿಂದ ಗಾಡಿ ಬಂದ್ರೆ ಈ ಕಡೆ ಗಾಡಿ ಆಗಲ್ಲ. ಆದ್ರೂ ಸಹ ಇವರು ಎಲ್ಲಾ ರಸ್ತೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟು ಅವರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಹಳ ಇದೊಂದೇ ಅಂತಲ್ಲ, ಇವರು ಈ ಪಿಡಿಒ ಭಾರಿ ಸುಮಾರು 2 ರಿಂದ 3 ಕೋಟಿ ರೂಪಾಯಿ ಅಷ್ಟು ಎಲ್ರಿಗೂನು ಈ ಕುರಿ ಶೆಡ್ಡು, ದನದ ಶೆಡ್ಡು ಅಂತೆಲ್ಲ ಮಾಡಿದ್ದಾರೆ. ಆದ್ರೆ ಕೆಲವರು ಇದರಲ್ಲಿ ಅದು ಇಲ್ವೇ ಇಲ್ಲ. ಇದನ್ನ ಅಕ್ರಮ ತನಿಖೆ ಮಾಡೋದಕ್ಕೂ ನಾವು ಲೋಕಾಯುಕ್ತರಿಗೂ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ. ಆದ್ರೂ ಈಗೆಲ್ಲ ಇನ್ನ ಸ್ಕ್ರೂಟಿನಿ ಸ್ಟೇಜ್ಗಳಲ್ಲೇ ಇದೆ ಅಂತ ಹೇಳ್ತಾರೆ. ಮತ್ತೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೊಟ್ಟಿದ್ದೀವಿ, ಅವರೂ ಸಹ ಬಂದು ಅವ್ರಿಗೂ ಒಂದು ರಿಪ್ಲೈ ಬರ್ದ್ಬಿಟ್ಟಿದ್ದಾರೆ, ನಾವೆಲ್ಲಾ ಕೆಲಸ ಮಾಡಿದ್ದೀವಿ, ಎಲ್ಲಾ ಮೂಲಸೌಕರ್ಯ ಮಾಡಿದ್ದೀವಿ ಅಂತ. ಅದನ್ನ ನಾನೀಗ ಮತ್ತೆ ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತೆ ನಾನು ದೂರು ಸಲ್ಲಿಸ್ತಾ ಇದ್ದೀನಿ, ಏನು ಮಾಡಿಲ್ಲ ಅಂತ ವಿತ್ ಪ್ರೂಫ್. ಸರ್, ಅಧಿಕಾರಿಗಳ ವಿರುದ್ಧ ಒಂದು ಪಿಡಿಒ ಅಧಿಕಾರಿ ಏನ್ ಹೇಳಿದ್ರಲ್ವಾ, ಅವ್ರ ವಿರುದ್ಧ DC-ಗೆ ಏನು ಕಂಪ್ಲೇಂಟ್ ಕೊಡ್ಲಿಲ್ವಾ ನೀವು ಅಂತ? ಮೇಡಮ್, ಅವರು ಹೈಕೋರ್ಟ್ ಆದೇಶಕ್ಕೆ ಇವರು ಕೂಡ ಪಾರ್ಟಿ ಅದರಲ್ಲಿ ರೆಸ್ಪಾಂಡೆಂಟ್. ಆದ್ರೂ ಸಹ ಅವರು ನಾವು ಇದ್ರಲ್ಲಿ ಅವ್ರಿಗೆ ಹೇಳಿದಾಗ, ರೆಪ್ರೆಸೆಂಟೇಶನ್ ಕೊಟ್ಟಾಗ ಅವರು ಒಂದು ಲೆಟರ್ ಬರೀತಾರೆ, ಉತ್ತರ ಬರೀತಾರೆ. ಅದಕ್ಕೆ DC ಏನು ನನ್ಗೆ ಆರ್ಡರ್ ಮಾಡಿಲ್ಲ ಮಾಡು ಅಂತ ಹೇಳ್ಬಿಟ್ಟು ಒಂದು ಉದ್ದಟತನ ತೋರಿಸ್ತಾರ ಅವರು. ಆಮೇಲೆ DC ಮೇಲೆನೆ ಅವ್ರ DC ಗಮನಕ್ಕೆ ಇದನ್ನ ತಗೊಂಡ್ ಬಂದಾಗ ಅವರು ನನಗಿಂತ ದೊಡ್ಡವರಪ್ಪ, ಈಸ್ ಅಬೌವ್ ಮೇ ಅಂತ ಹೇಳ್ಬಿಟ್ಟು CEO-ಗೆ ಹೇಳಿದ್ರು, ಇದು ಅವ್ರ ಮೇಲೆ ರಿಪೋರ್ಟ್ ಮಾಡಿ ಸರ್ಕಾರಕ್ಕೆ ಬರೀರಿ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತ. ಅವ್ರ ಲೀನ್ ಇರೋದೇ ಬೇರೆ ಕಡೆ. ಈ ಜೂನಿಯರ್ ಮೋಸ್ಟ್ ಗ್ರೇಡ್ 2 ಸೆಕ್ರೆಟರಿ. ನಾವು ಅವ್ರನ್ನ CEO-ನ ಮತ್ತೆ EO-ನ ಎಲ್ಲಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಒಬ್ಬ ಸೀನಿಯರ್ ಮೋಸ್ಟ್ ತಂದು ಇಲ್ಲಿ ಪೋಸ್ಟ್ ಮಾಡಿ, ಅಟ್ಲೀಸ್ಟ್ ಕೆಲಸ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು. ಇದನ್ನ ಕೆಲ್ಸನೂ ಗೊತ್ತಿಲ್ಲ.
ಈ ತರ ಒಂದು ತುಂಬಾ ತೊಂದರೆ ಮಾಡ್ತಾನೆ. ಮತ್ತೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ನನ್ನ ಸ್ವಂತ ಫೋನು ಅಂತಾನೆ. ನಾನು ಹಿರಿಯ ನಾಗರಿಕನಾಗಿ ಸರ್ಕಾರದ ಆದೇಶ ಇದ್ರೂ ಸಹ ಸುಮಾರು ಸಾರಿ ಅವರು ಲೆಟರ್ಗಳು ಕೊಟ್ರು ಒಂದಕ್ಕೂ ಲೆಟರ್ ಕೊಡಲ್ಲ, ಒಂದಕ್ಕೂ ಉತ್ತರ ಕೊಡಲ್ಲ, ಯಾರಿಗೂ ಸ್ಪಂದಿಸಲ್ಲ ಮನುಷ್ಯ, ಯಾರನ್ನು ಕೇರ್ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಏನಾದ್ರೂ ಈ ಬಗ್ಗೆ ಮನವಿಯನ್ನ ಕೊಟ್ರ, ಅಥವಾ ವೋಟ್ ಹಾಕೋದಕ್ ಮಾತ್ರ ಕೇಳೋದಕ್ ಮಾತ್ರ ಬರ್ತಾರಲ್ವಾ, ಅವ್ರಗಳಿಗೇನು ನೀವು ಮನವಿಯನ್ನ ಮಾಡ್ಲಿಲ್ವಾ ಅಂತ? ಮೇಡಮ್, ನಮ್ಮ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಸರ್ ಚಿಕ್ಕಬಳ್ಳಾಪುರ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ, ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರಿಗೂ ಸಹ ಸುಳ್ಳಿನ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಈ ಸಾರಿ ಅವರು ನಮ್ಮ ಒಂದು ಒಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಎಲ್ಲಾ ಹಳ್ಳಿಗಳಿಗೂ ಬರೋದಕ್ಕೆ. ಆಗ ಈಗ ನಮ್ಮ ಹಳ್ಳಿಗೂ ಬರ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ನಾವು ನಿನ್ನೆ ಪ್ರತಿಭಟನೆ ಮಾಡಿ ಅದನ್ನ ಮಾಡ್ತಾ ಇರೋ ಕೆಲ್ಸಗಳಿಗೆ ಬೇರೆಯವ್ರನ್ನ ಪೋಸ್ಟ್ ಮಾಡಿ ಅಂತ ಅನ್ಬಿಟ್ಟನೆ ಹೇಳಿದ್ದೀವಿ. ನೋಡೋಣ ಮೇಡಮ್ ಮುಂದೆ ಏನಾಗುತ್ತಂತ. ಬಟ್ ಊರ್ಗಂತೂ ಒಬ್ಬ ವಾಟರ್ ಮ್ಯಾನ್ ಇಲ್ಲ, ಆಮೇಲೆ ಸ್ವಚ್ಛತೆ ಇಲ್ಲ, ಆಮೇಲೆ ಸ್ಮಶಾನಕ್ಕೆ ಹೋಗ್ಬೇಕಾಗಿದ್ರೆ ನಾವು ಚರಂಡಿ ನೀರಲ್ಲೇ ಹೋಗ್ಬೇಕು. ಆಮೇಲೆ ಈಗ ನೋಡಿ 2 ಸಾರಿ ಸರ್ವೆ ಮಾಡ್ಕೊಟ್ಟಿದ್ದಾರೆ ಸರ್ ಇವರು ನಮ್ಮ ಕಂದಾಯ ಅಧಿಕಾರಿಗಳು. ಮತ್ತೆ ನಿನ್ನ ಮೇಡಮ್ ಅವರು ಖುದ್ದು ಬಂದು ನಿಂತ್ಕೊಂಡು ಸರ್ವೆ ಮಾಡ್ಕೊಟ್ಟು 1 ತಿಂಗಳಾಯ್ತು, ಇಲ್ಲಿಗೂ ಅವರು ಹ್ಯಾಂಡ್ ಓವರ್ ತಗೊಂಡ್ಲಿಲ್ಲ. ಬಟ್ ರೈಟಿಂಗ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ನಾವೆಲ್ಲ ಹ್ಯಾಂಡ್ ಓವರ್ ತಗೊಂಡಿದ್ದೀನಿ ಅಂತ ಈತಾನೆ ಬರ್ಕೊಟ್ಟಿದ್ದಾನೆ. ಎಲ್ರಿಗೂ 140 ಅಡಿ 150 ಅಡಿ ಸವರ್ಣೀಯರಿಗೆಲ್ಲಾನು ಸೈಟ್ಗಳು ಕೊಟ್ಟಿದ್ದಾರೆ. ನಮ್ಮ ದಲಿತರ ಮಾತ್ರ 20 ಅಡಿ 30 ಅಡಿ ಮಾತ್ರ ಕೊಟ್ಟಿದ್ದಾರೆ. ಅದು ಸರಿಯಾಗಿಲ್ಲ. ಈ ತರ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ಮೇಡಮ್. ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದೀವಿ. ಬಟ್ ಯಾರ ಅಧಿಕಾರಿಗಳು ಸಹ ಅಷ್ಟು ಮುತುವರ್ಜಿ ತೋರಿಸ್ತಾ ಇಲ್ಲ. ಅದ್ ಯಾಕೆ ಇವರಷ್ಟು ಒಂದು ಸೂಪರ್ ಸ್ಪೆಷಾಲಿಟಿ PDO ಆಗಿದ್ರೆ ಒಳ್ಳೆ ರಾಜ್ಯಕ್ಕೋ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಬೋದಲ್ಲ ಮೇಡಮ್. ಅವ್ರ ಅಷ್ಟು ಒಂದು ಚೆನ್ನಾಗಿದ್ರೆ ಬೇರೆ ಕಡೆ ಇವ್ರನ್ನ ಸೇವೆಯನ್ನು ಉಪಯೋಗಿಸ್ಕೋಬೋದಲ್ಲ. ಸರ್ಕಾರದವ್ರು ಮಾಡ್ತಾ ಇಲ್ಲ ಮೇಡಮ್ ಈ ಕೆಲಸ. ಅದರಿಂದ ನಾನು ನಮ್ಮ RDPR ಪಂಚಾಯತ್ ರಾಜ್ ವಿಭಾಗದ ಅಲ್ಲೂ ಕೂಡ ಕೊಟ್ಟು ಬಂದಿದ್ದೀನಿ ರೆಪ್ರೆಸೆಂಟೇಷನ್. ನಾನು ಎಲ್ಲಾ ಕಡೆನೂ ನಾನೊಬ್ಬ ನಿಮ್ಮ ಮನವಿಗೆ ಸ್ಪಂದನೆಯನ್ನ ನೀಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ಮೇಡಮ್. ಅಧಿಕಾರಿಗಳು ಏನ್ ಮಾಡ್ತಾರೆ, ನಾವು ಕೊಟ್ಟಿರೋ ರಿಪ್ಲೈಗೆ ಉತ್ತರ ಬರೆದು ಸುಮ್ಮನೆ ಆಗ್ತಾರೆ ಅಷ್ಟೇ, ಎಲ್ಲರ ಗಮನಕ್ಕೂ ತಂದಾಗ. ಬಟ್ ಈತನ ಒಂದು ಅಲ್ಲ ಜ್ಯೇಷ್ಠತೆ ಮೇರೆಗೆ ಈತನಿಗಿಂತ ಸೀನಿಯರ್ಸ್ ಇದ್ದಾರೆ, ಒಳ್ಳೆ ಇದ್ರೆ ಅವ್ರನ್ನ ತಂದು ಬಿಟ್ಟು ಇಲ್ಲಿ ದೊಡ್ಡ ಪಂಚಾಯತಿ ಅದು ಬೇರೆ, ಗ್ರಾಮ ಪಂಚಾಯತಿ ಬೇರೆ, ಕಸಬಾ ಮಂಚನಹಳ್ಳಿ ಹೋಬಳಿ ಅದು ಇದು ಬೇರೆ, ಅಂತೋದ್ರಲ್ಲಿ ತಂದು ಬಿಟ್ಟು ಇಂತ ಏನೋ ಗೊತ್ತಿಲ್ದಿದ್ದು ಒಬ್ಬ ಕೇವಲ 7-8 ವರ್ಷದ ಜೂನಿಯರ್ ಮೋಸ್ಟ್ ಗ್ರೇಡ್ 2 ಸೆಕ್ರೆಟರಿ ತಂದು PDO ಆಗಿ ಮಾಡಿದ್ದಾರೆ ಇವರು. ಅಧಿಕಾರಿ ಅದೇ ಸರ್ಕಾರದ ಆದೇಶ ಇದೆ, 2018ರಲ್ಲಿ ಒಂದು ಸರ್ಕಾರ ಆದೇಶ ಮಾಡಿದೆ, ಗ್ರೇಡ್ 2 ಸೆಕ್ರೆಟರಿಗಳನ್ನ PDO ಆಗಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತಿದೆ. ಆದ್ರೂ ಸಹ ಇವರು ಉಲ್ಲಂಘನೆ ಮಾಡಿ ಇವ್ರನ್ನ ಪೋಸ್ಟ್ ಮಾಡಿ ನಮ್ಗೆ ಇಲ್ದಿದ್ದ ತೊಂದರೆಗಳು ಕೊಳ್ತಾರೆ. ನನ್ನ ಸ್ವಂತ ಪೆನ್ಷನ್ ನಿಂದ ನಾನು ಓಡಾಡಿ ನನ್ನ ಮೇಲೆ ಕೇಸುಗಳು ಹಾಕಿದ್ದಾರೆ ಇವರೇ. ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಮೇಡಮ್. ಇವ್ರನ್ನ ವರ್ಗಾವಣೆ ಮಾಡಿದ್ರೆ ಮಾತ್ರ ಅಲ್ಲಿನ ಸಿಸ್ಟಮ್ ಇದು ನಮ್ಮ ಊರಿನ ಒಬ್ರದೇ ಇದು ಸಮಸ್ಯೆ ಅಲ್ಲ. ಇದ್ದ ಗ್ರಾಮ ಪಂಚಾಯತಿಗೆ ಎಷ್ಟು ವಿಲೇಜಸ್ ಬರುತ್ತೆ, ಆ ವಿಲೇಜಸ್ಗೆಲ್ಲ ಎಲ್ಲ ಪ್ರಾಬ್ಲಮ್ ಕ್ರಿಯೇಟರ್. ಆಮೇಲೆ ಮಾನ್ಯ ಶಾಸಕರು ಮೊನ್ನೆ ಗೌಡಗೆರೆಗೆ ಬಂದಾಗ ಎಲ್ಲರೂ ಹೇಳಿದ್ದಾರೆ. ಆದ್ರೆ ಕೆಲವು ರಾಜಕಾರಣಿಗಳನ್ನ ಇಟ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೇನೋ ಹೇಳಿ ಅವರು ಕೂಡ ಇವ್ರ ಬಗ್ಗೆನೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಕೆಲವು ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು. ಎಲ್ಲ ಕ್ರಿಯೇಟ್ ಮಾಡೋದು, ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಬ್ರಿಗೋ ಇಬ್ರಿಗೋ ಕುಡಿಯೋದಕ್ಕೆ ದುಡ್ಡು ಕೊಡೋದು, ಅವ್ರ ಹತ್ರ ಎಲ್ಲ ಹೇಳ್ಸೋದು, ಈ ತರ ಎಲ್ಲ ಮಾಡ್ತಾನೆ ಮೇಡಮ್ ಈತ. ಹೌದು ಮೇಡಮ್. ಓಕೆ, ಧನ್ಯವಾದಗಳು ನಾರಾಯಣ ಸ್ವಾಮಿ. ತಮ್ಮೆಲ್ಲ ಮಾಹಿತಿಗಾಗಿ ಈಡೆನ್ಸ್ ಜೊತೆ ತಮ್ಮ ಒಂದು ಸಂಕಷ್ಟಗಳನ್ನ ಹೇಳ್ಕೊಂಡಿದ್ದೀರಾ. ಈ ಮೂಲಕ ಸುದ್ದಿಯ ಮೂಲಕ ನಾವು ಕೂಡ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತಗೊಂಡು ಒಂದು ತರಾಟೆಯನ್ನ ತೆಗೆದುಕೊಂಡು ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ. ಮಂಚೇನಹಳ್ಳಿಯಲ್ಲಿ ಹೊಸ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂದ್ರಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಪ್ರಶ್ನಿಸಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಯ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಒಂದು ಅಧಿಕಾರಿಗಳು ದರ್ಪವನ್ನ ಮೆರಿತಾ ಇದ್ದಾರೆ. PDO ಅಧಿಕಾರಿ ಏನಿದ್ದಾನೆ
ಆತ ಒಂದು ನಮ್ಮ ವಿರುದ್ಧವೇ ಒಂದು ಸುಳ್ಳು ಕಂಪ್ಲೇಂಟ್ಗಳನ್ನ ನೀಡ್ಬಿಟ್ಟು ನಾನು ಎಲ್ಲಾ ಕಾರ್ಯಗಳನ್ನ ಮಾಡಿದ್ದೇನೆ, ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದೇನೆ ಅಂತ ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ದಾರಂತೆ. ಈ ಒಂದು ದಾಖಲೆಗಳಿಂದಾಗಿ ನಮ್ಗೆ ಯಾವುದೇ ಒಂದು ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಅಥವಾ ನಮ್ಮ ಮನವಿ ಪತ್ರವನ್ನ ಕೊಟ್ಟರು ಯಾರು ಸ್ವೀಕರಿಸ್ತಾ ಇಲ್ಲ, ನಮ್ಗೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಡೆನ್ಸ್ ವಾಹಿನಿ ಜೊತೆ ಮಾತನಾಡುವಾಗ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಒಂದು ಡಿಜಿಟಲ್ ಗ್ರಂಥಾಲಯದಲ್ಲೂ ಕೂಡ ಅಂಬೇಡ್ಕರ್ ಅವರ ಫೋಟೋ ಹರಿದಿದ್ದ ಫೋಟೋಗೆ ತ್ಯಾಪೆಗಳನ್ನ ಹಚ್ಚಿ ಒಂದು ಫೋಟೋವನ್ನ ಇಟ್ಟಿದ್ರು. ಅವರು ದಲಿತ ವಿರೋಧಿ ಆಗಿದ್ರು, PDO ಅಧಿಕಾರಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ರು. ಈ ಒಂದು ಸಮಸ್ಯೆಗಳಿಗೆ ದಯವಿಟ್ಟು ಇಲ್ಲಿರುವಂತಹ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ PDO ಅಧಿಕಾರಿಗಳಾಗಿರ್ಬೋದು ದಯವಿಟ್ಟು ಸಮಸ್ಯೆಗಳನ್ನ ಆಲಿಸಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಿ. ಎಲ್ಲರೂ ಮನುಷ್ಯರೇ, ಎಲ್ಲರೂ ಮಾನವರೇ, ದಲಿತರು ಅನ್ನೋ ಒಂದು ಕಾರಣಕ್ಕೆ ಮೇಲು ಕೀಳು ಮಾಡಬೇಡಿ. ಅವರಿಗೂ ಒಂದು ಮನುಷ್ಯತ್ವ ಅನ್ನೋದಿರುತ್ತೆ, ಅವರಲ್ಲೂ ಒಂದು ಒಳ್ಳೆಯ ಮನಸ್ಸಿರುತ್ತೆ, ಅವರಿಗೂ ಕೂಡ ಒಂದೊಳ್ಳೆಯ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಿ. ನಾವೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಈ ರೀತಿ ಅಪಮಾನ ಮಾಡಿರುವುದು ನಿಜಕ್ಕೂ ಖಂಡನೀಯ ಅಂತ ಈಡೆನ್ಸ್ ನ್ಯೂಸ್ ವಾಹಿನಿಯ ಮೂಲಕ ನಾವು ಕೂಡ ಹೇಳ್ತೀವಿ. ಹೋರಾಟಕ್ಕೆ ಬಾಬಾ ಸಾಹೇಬ್ PDO ಲೋಕೇಶ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇವಾಗ ಬರೋರ್ಗೆ ಅವ್ನು ಬರಲ್ಲ, ಅದು ಸಾಯಲ್ಲ. ಬಾಧೆ ಆಗುತ್ತೆ, ಅಸಹ್ಯನೂ ಆಗುತ್ತೆ. ಈಗ ನೀವು ಕೇಳಿದ ಪ್ರಶ್ನೆನೇ ಅದನ್ನ ಕೇಳದೆ ಜೀರ್ಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ಇದನ್ನ ರಾಜಕಾರಣಿಗಳು ಮನದಟ್ಟು ಮಾಡ್ಕೋಬೇಕು. ಏನು ಚುನಾವಣೆ ಬಂದಾಗ ಹಳ್ಳಿಗಳ ಕಡೆ ಬಂದು ತನ್ನ ಅನುಚರರೊಂದಿಗೆ ನಾವಿರೋದೇ ದಲಿತರ ಪರ, ಹಿಂದುಳಿದವರ ಪರ, ಅಂಬೇಡ್ಕರ್ ಪರ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಫೋಟೋಗಳಿಟ್ಕೊಂಡು ದಲಿತರ ಮನೆಗೆ ಬಂದು ಊಟ ಮಾಡಿಕೊಂಡು ಮತಗಳನ್ನು ಗಿಟ್ಟಿಸಿ ಅಧಿಕಾರಕ್ಕೆ ಬಂದಂಥ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು, ಜಿಲ್ಲಾ ಸಮಿತಿ ಸದಸ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಕೊಟ್ಟ ಮಾತನ್ನ ಕೇವಲ ಕನಿಷ್ಠ ಒಂದು 5% ಆದ್ರೆ ನಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇದೆ. ಇಷ್ಟು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಇಲ್ಲ ಅಂತೇಳಿ ಒಬ್ಬ ದಲಿತ ಗ್ರಾಮದವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಇಂದ ಆದೇಶ ತಂದ್ರೂ ಸಹ ಹೈಕೋರ್ಟ್ ಆದೇಶಕ್ಕೂ ಲೆಕ್ಕ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟದಲ್ಲಿ ಇಲ್ಲಿನ ರಾಜಕಾರಣಿಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪರೋಕ್ಷವಾಗಿ ಯೋಚನೆ ಮಾಡ್ಬೇಕಾಗಿದೆ. ನಿಜ, ಇಲ್ಲಿರ್ತಕ್ಕಂಥ ವ್ಯಕ್ತಿ PDO ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಲೂ ಸಹ ಜಿಲ್ಲಾಧಿಕಾರಿಗಳಾಗಿರ್ಬೋದು, CO ಅವರಾಗಿರ್ಬೋದು ಭಯ ಬೀಳ್ತಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಯಾವ ಮಟ್ಟದಲ್ಲಿ ರಾಜಕಾರಣ ಪ್ರಭಾವ ಬೀಳ್ತಾ ಇದ್ದಾರೆ ಅವ್ರ ಮೇಲೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದೆ. ಖುದ್ದು ನಾವು ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ 100 ಬಾರಿ, 1 ಸಲ ಅಲ್ಲ, 2 ಸಲ ಅಲ್ಲ, 10 ಸಲ ಅಲ್ಲ, 20 ಸಲ ಅಲ್ಲ, 100 ಬಾರಿ ಇದೇ ವಿಚಾರಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ, ಶಾಸಕರ ಹತ್ರ, ಸಂಬಂಧಪಟ್ಟಂತ CO ಹತ್ರ, EO ಹತ್ರ, ತಹಸೀಲ್ದಾರ್ ಹತ್ರ 100 ಬಾರಿ ಹೋಗಿದ್ದೀವಿ. ಈ ತರ ಇದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಸಮರ್ಪಕವಾಗಿ ಮಾಡದೇ ಇರತಕ್ಕಂತ ಸ್ಥಿತಿಗೆ ಬಂದು ಆ ಹಳ್ಳಿಯಲ್ಲಿ ರೋಗ ರುಜಿನಗಳು ಬರ್ತಾ ಇದೆ. ಆ ಹಳ್ಳಿ ಕಡೆ ನೋಡಿ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಇರ್ತಕ್ಕಂಥ ನೀರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ನಮ್ಮ ಮನೆಗಳಿಗೆ ನುಗ್ಗುತ್ತೆ. ಅಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಇಲ್ಲದೆ, ಅಲ್ಲಿರ್ತಕ್ಕಂಥ ನೀರಿನ ಟ್ಯಾಂಕರ್ ಒಳಗಡೆ ಎಷ್ಟೋ ಸಲ ಹುಳುಗಳು ಬರ್ತಾ ಇದೆ, ಕ್ಲೀನ್ ಮಾಡದೆ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಗ್ರಾಮಸ್ಥರು ಇದಾರೆ ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳ್ಳೋದಿಕ್ಕೆ, ದಲಿತರು ಅಂತ ಹೇಳೋದಿಕ್ಕೆ ಒಂಥರ ನಮಗೆ ನೋವಾಗುತ್ತೆ. ಈಗ ಈ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇನ್ನೆಷ್ಟು ಸಲ ಇವ್ರಿಗೆ ನಾವು ಮನವಿಗಳು ಕೊಡ್ಬೇಕು? ಹೈಕೋರ್ಟೇ ಆದೇಶ ಮಾಡಿದ್ರು ಹೈಕೋರ್ಟ್ ಆದೇಶಕ್ಕೆ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ಇನ್ನು ದಲಿತರಿಗೆ ಅವ್ರು ಲೆಕ್ಕ ಕೊಡ್ತಾರ? ಅವ್ರಿಗೆ ಗೌರವ ಕೊಡ್ತಾರ? ಗೌಡಗೆರೆ ಗ್ರಾಮ ಪಂಚಾಯತಿಗೂ ಮತ್ತೆ ಬಂದರಹಳ್ಳಿಗೂ ಸುಮಾರು 6 ಕಿಲೋಮೀಟರ್ ದೂರ ಇದೆ. ಆದರೆ
ಆದರೆ ಪಕ್ಕದಲ್ಲೇ 1 ಕಿಲೋಮೀಟರ್ ಅಂತರದಲ್ಲಿ ಹಳೇಹಳ್ಳಿ ಗ್ರಾಮ ಪಂಚಾಯತಿ ಇದೆ. ಇಲ್ಲಿನ ಅಧಿಕಾರಿಗಳು ಅಥವಾ ಬೇರೆ ಯಾವ ರೀತಿಯಿಂದ ಅದನ್ನ ಎಲ್ಲರೂ ದಲಿತರಿರೋ ಒಂದು ಗ್ರಾಮನೇ 6 ಕಿಲೋಮೀಟರ್ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ. ಇದು ಮೊದಲನೇ ತಪ್ಪು. ಇದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ಗೊತ್ತಿಲ್ಲ, ಆದರೆ ಆ ಊರಿಗೆ ಮೂಲ ಸೌಕರ್ಯಗಳಿಲ್ಲ. ಇದರ ಬಗ್ಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ರು ಸಹ ಈ ಗೌಡಗೆರೆ ಗ್ರಾಮ ಪಂಚಾಯತಿ PDO ಆಗಲಿ ಅಧಿಕಾರಿಗಳಾಗಲಿ ಯಾರೂ ಬರಲಿಲ್ಲ, ಮಾಡಲಿಲ್ಲ. ಹೈಕೋರ್ಟ್ ಹೋಗಿ ನನ್ನ ಸ್ವಂತ ಪೆನ್ಷನ್ ದುಡ್ಡಿಂದಾನೇ ಆ ಊರಿಗೆ ಏನೇನು ಮೂಲ ಸೌಕರ್ಯ ಬೇಕೋ ಎಲ್ಲಾನು ಆದೇಶ ಮಾಡ್ಕೊಂಡು ಬಂದರು. 11/3/2020 ಈ ಹೈಕೋರ್ಟ್ ಆದೇಶ ಮಾಡಿದೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಆದೇಶ ನೀಡಿ 2 ತಿಂಗಳ ಒಳಗಾಗಿ ಆ ಊರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ನೀಡಿದ್ರು ಸಹ ಯಾರೂ ಮಾಡಲಿಲ್ಲ. ಆದರೆ ಇದೇ ಒಬ್ಬ PDO ಮತ್ತೆ ಇವರು ಸರ್ವೆ ಆಗಿಲ್ಲ ಹೇಳ್ತಾ ಇದ್ರು. ಆದರೆ ಅದೇ ದಿನ ಸರ್ವೆ ಅಧಿಕಾರಿಗಳು ಬಂದು, ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಆ ಊರನ್ನು ಸರ್ವೆ ಮಾಡಿ ಗಡಿಗಳನ್ನು ಗುರುತಿಸಿ ಈಗಿರ್ಬೇಕಂತ ಲೋಕೇಶ್ PDO ಅವರಿಗೆ ಅವರ ಇದರಲ್ಲೇ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಇವರು ಇಷ್ಟು ವರ್ಷಗಳಾದ್ರೂ ಮಾಡಲಿಲ್ಲ. ಇವ್ರ ಅಭ್ಯಾಸ ಒಂದೇ, ದಲಿತ ವಿರೋಧಿ ನೀತಿ ಇವ್ರ ಹತ್ರ ಇರೋದು. ಈತ ಒಬ್ಬ ಕಂಪ್ಯಾನ್ಷನೇಟ್ ಗ್ರೌಂಡ್ ಮೇಲೆ ಕೆಲಸಕ್ಕೆ ಬಂದಿರೋಂಥ ಅಧಿಕಾರಿ. 2018 ಸರ್ಕಾರದ ಆದೇಶ ಪ್ರಕಾರ ಈತನಿಗೆ ಆ ಹುದ್ದೆ ಬರಬೇಕು ಅಂತ ಅನ್ನೋ ಇದರಲ್ಲಿ ಇಲ್ಲ. ಆದರೂ ಸಹ ಅದು ಯಾವ ರೀತಿ ಬಂದ ಅನ್ನೋದು ಗೊತ್ತಿಲ್ಲ. ಬಂದು ಜನರಿಗೆ ಸೇವೆ ಮಾಡೋದೆಲ್ಲ ಈತ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಮತ್ತೆ ನಾವು ಸ್ಮಶಾನಕ್ಕೆ ಚರಂಡಿ ನೀರಲ್ಲಿ ಹೋಗ್ಬೇಕು, ಸ್ಮಶಾನಕ್ಕೆ ಹೋಗ್ಬೇಕಾಗಿದ್ರೆ ಊರಿನ ತುಂಬಾ ಮರಗಳಿದೆ, ಹಾವುಗಳು ಬರುತ್ತೆ. ಸುತ್ತಮುತ್ತ ಎಲ್ಲ ಬೇರೆಯವರದ್ದು ಮನೆಗಳು ಕಟ್ಕೊಂಡಿದ್ದಾರೆ ಅವರ ಸ್ವಂತ ಜಮೀನುಗಳಲ್ಲಿ. ಅವ್ರಿಗೆಲ್ಲ 140 ಅಡಿ 150 ಅಡಿ ಕೊಟ್ಟಿದ್ದಾರೆ. ದಲಿತರಿಗೆ ಮಾತ್ರ 20 ಅಡಿ 30 ಅಡಿ ಜಾಗ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ 140 ಅಡಿ ಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳು ತಿದ್ದಿದ್ದಾರೆ. ಇವ್ರ ದಾಖಲೆಗಳನ್ನ EO ಅವರಿಗೆ ಎಲ್ಲ ಸಮೇತ ಕೊಟ್ಟಿದ್ದೀವಿ, ಅವರು ಪರಿಶೀಲನೆ ಮಾಡಲಿಲ್ಲ. ಸಾಕಷ್ಟು ಮನವಿಗಳು ಕೊಟ್ಟಿದ್ದೀವಿ EO ಅವರಿಗೆ ಮಾಡ್ತಾ ಇರೋ ಕೆಲಸಗಳು, ಅಕ್ರಮಗಳು. ಒಂದೇ ರಸ್ತೆಗೆ 4 ಸಾರಿ ಇವರು ರಸ್ತೆ ಮಾಡಿ ದುಡ್ಡು ತಗೊಂಡಿರೋದು, ಮತ್ತೆ ಕುರಿ ಶೆಡ್ಡು, ಕೋಳಿ ಶೆಡ್ಡು ಅಂತ ಹೇಳ್ಬಿಟ್ಟು ಸುಮಾರು 2 ರಿಂದ 3 ಕೋಟಿ ರೂಪಾಯಿ ಅಷ್ಟು ಅನುದಾನ ಇಲ್ಲಿಂದ ಪಂಚಾಯತಿಂದ ಬಿಡುಗಡೆ ಆಗಿದೆ. ಆದರೆ ಒಂದು ಇದರಲ್ಲೂ ಕೂಡ ಎಲ್ಲೂ ಸರಿಯಾಗಿಲ್ಲ. ಇದನ್ನ ಸಮಗ್ರ ತನಿಖೆಯಿಂದ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರ ಬಂಡವಾಳ. ಮತ್ತೆ ನಮ್ಮ PDO ಲೋಕೇಶ್ಗೆ ಬೇಕೇ ಬೇಕು, ಬೇಕೇ ಬೇಕು. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8 ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.